ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯ ಭಕ್ತೆ. ತಾಯಿ ವರದಾನೇಶ್ವರಿ ನಮಗೂ ನಿಮಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಹರ್ಷವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ರಿ, ಇವತ್ತು ನಾನು ಜೋಳದ ಹಿಟ್ಟಿಂದ ಮುದ್ದೆ ಮಾಡ್ಬೇಕಂತ ಅಂದ್ಕೊಂಡೇನಿ ರೀ. 2 ಥರ ಮುದ್ದೆ ಮಾಡ್ತೀನಿ ರೀ. ಒಂದು ಜೋಳದ ಹಿಟ್ಟಿಂದು ಬಿಳಿ ಮುದ್ದೆ ರೀ, ಇನ್ನೊಂದು ಮಸಾಲ ಮುದ್ದೆ ನೋಡ್ರಿ. ಈಗ 2 ಥರ ಮುದ್ದೆ ಮಾಡ್ಬೇಕಂತ ಅಂದ್ಕೊಂಡೇನಿ ರೀ. ಇದು ಆರೋಗ್ಯಕ್ಕೂ ಭಾರಿ ಚಲೋ ರೀ, ಜೀರ್ಣಕ್ರಿಯೆನೂ ಭಾರಿ ನೋಡ್ರಿ. ಉಂಡ ತಕ್ಷಣ ಎಲ್ಲ ಜೀರ್ಣ ಆಗಿಬಿಡ್ತದೆ ನೋಡ್ರಿ, ಅಷ್ಟು ಚಲೋ ರೀ ಇದು. ಇದನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡ್ರಿ. ಅದಕ್ಕಿಂತ ಮುಂಚೆ ನಮ್ಮ ವಿಡಿಯೋನ ನೀವು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಈಗ ಹೇಗೆ ಮಾಡೋದಂತ ಹೇಳ್ತೀನಿ ನೋಡ್ರಿ. ಮೊದಲಿಗೆ ನಾನು ಬಿಳಿ ಮುದ್ದೆನ ಮಾಡ್ತೀನಿ ನೋಡ್ರಿ. ಈಗ ನೋಡ್ರಿ, ಇದೇನು ಒಂದು ಬಟ್ಲ ಹಿಟ್ಟು ತೊಗೊಂಡಿನಿ ರೀ. ಇದಕ್ಕೆ ತಕ್ಕೋತೀನಿ ನೋಡ್ರಿ, ಯಾಕಂದ್ರೆ ಇದೇ ಬಟ್ಲದೇನೆ 2 ಬಟ್ಲ ನೀರು ಹಾಕೋತೀನಿ ರೀ. ಈಗ ನೋಡ್ರಿ, ಈ ಬಟ್ಲಲ್ಲಿ 2 ಬಟ್ಲ ನೀರು ಹಾಕೋತೀನಿ ರೀ. ಓಕೆ, 2 ಬಟ್ಲ ನೀರು ಹಾಕೊಂಡೇನಿ ರೀ. ಈಗ ಇದನ್ನು ನೀರು ಹೆಸರಿಗೆ ಇಡ್ತೀನಿ ನೋಡ್ರಿ. ನೋಡ್ರಿ, ಗ್ಯಾಸ್ ಚಾಲು ಮಾಡೀನಿ ರೀ, ಹೆಸರಿಗೆ ಇಟ್ಟೀನಿ ರೀ. ಈ ಹಿಟ್ಟಿಗೆ ಒಂದು ಚಮಚ ಹಿಟ್ಟು ಹಾಕ್ತೀನಿ ನೋಡ್ರಿ, ಇದು ನೀರಿಗೆ ರೀ. ಈಗ ಇದೇ ಹಿಟ್ಟನ್ನು ತೊಗೊಂಡು ಇದಕ್ಕೆ 1 ಚಮಚ ಹಾಕಿ ಕಲಸ್ಕೊತೀನಿ ನೋಡ್ರಿ. ಈ ಥರ ಗಂಟಿರ್ಲಾರ್ದಂಗೆ ಕಲಿಸಿ ಆಮೇಲೆ ಅದನ್ನು ಹಾಕಿ ತಿರುಗೋದಂದ್ರೆ ಗಂಟಾಗಲ್ಲ ರೀ. ಒಟ್ಟು ಮುದ್ದೆ ಸಾಫ್ಟಾಗಿ ಬರ್ತದೆ ರೀ. ಈಗ ನೋಡ್ರಿ, ಎಲ್ಲ ಚೆಂದಾಗಿ ಕರಗಿದ್ರೆ ಈಗ ಇದನ್ನು ನೀರು ಹೆಸರಿಗೆ ಬರಲ್ಲ. ಈಗ ಇದು ಹೆಸರು ಬರಾಕತ್ತದ ರೀ. ಈಗ ಇದಕ್ಕೆ ಹಿಟ್ಟು ಹಾಕ್ತೀನಿ ನೋಡ್ರಿ. ಈಗ ನೋಡ್ರಿ, ಅದು ಹೆಸರು ಬರಾಕತ್ತದ ರೀ. ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಕಲಸ್ಕೊತೀನಿ ನೋಡ್ರಿ. ಈ ಥರ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇನ್ನೊಂದು ಸ್ವಲ್ಪ ಹಾಕ್ಕೋತೀನಿ ನೋಡ್ರಿ. ಇದೇ ಥರ ಚೆನ್ನಾಗಿ ತಿರುಗಾಡ್ಬೇಕು ನೋಡ್ರಿ. ಈ ಥರ ಚೆಂದಾಗಿ ತಿರುಗಾಡ್ಕೊಂಡ್ಬರ್ತೀನಿ ರೀ. ಏನದಲ್ರಿ, ಇದಿಷ್ಟು ಹಾಕಿಬಿಡ್ತೀನಿ ನೋಡ್ರಿ. ಈಗ ಚೆಂದಾಗಿ ಇದೇ ಥರ ಮಿಕ್ಸ್ ಮಾಡ್ತೀನಿ ರೀ. ಈ ಥರ ಗಂಟು ಆಲಾರ್ದಂಗೆ ಹಿಂಗೆ ಮುಗಿಸೋದಂಗೆ ಮಾಡ್ಬೇಕು ನೋಡ್ರಿ. ಈ ಥರ ಚೆಂದಾಗಿ ತಿರುಗಾಡ್ತೀನಿ ರೀ. ಈಗ ಇದಕ್ಕೆ ಉಪ್ಪು ಹಾಕ್ತೇವೆ ನೋಡ್ರಿ. ನೀರಾಗಿ ಹಾಕ್ಬೇಕಾಗಿತ್ತು ರೀ, ಸಾರಿ ಹಾಕಿಲ್ಲ ರೀ. ಈಗ ಹಾಕಿ ನೋಡ್ರಿ, ಉಪ್ಪು ಹಾಕಿ ಚೆಂದಾಗಿ. ಈಗ ಇದು ರೆಡಿ ಆಗ್ಯದ್ರಿ ಮುದ್ದೆ. ಈಗ ಇದನ್ನು ಸ್ವಲ್ಪ ಮುಚ್ಚಿಡ್ತೀನಿ ನೋಡ್ರಿ, ಗಟ್ಟಿ ಆಗ್ತದೆ ರೀ. ಈಗ ಇದನ್ನು 1-2 ನಿಮಿಷ ಮುಚ್ಚಿಡ್ತೀನಿ ನೋಡ್ರಿ. ಈಗ ಅಲ್ಲಿ ತನಕ ಮಸಾಲೆ ಮುದ್ದೆ ಮಾಡೋದನ್ನು ತೋರಿಸ್ತೀನಿ ನೋಡ್ರಿ. ಈಗ 2 ನಿಮಿಷ ಆಗ್ಯದ್ರಿ, ಮಸ್ತ್ ಉಂಗಿದಾವೆ ರೀ. ಈಗ ಸ್ವಲ್ಪ ಹೀಗೆ ಇಡ್ತೀನಿ ರೀ. ಇದನ್ನು ಮಸಾಲೆ ಮುದ್ದೆ ಮಾಡ್ತೀನಿ ನೋಡ್ರಿ. ಈಗ ಇದನ್ನು ತಳ ಇಳಿಸಿಟ್ಟಿನಿ ರೀ. ಇದು ತಣ್ಣಗಾಲ್ರಿ, ಆಮೇಲೆ ಮುದ್ದೆ ಕಟ್ಟಕ್ಕೆ ಬರ್ತದೆ ರೀ. ಈಗ ಮಸಾಲೆ ಮುದ್ದೆ ಮಾಡ್ತಾರೆ. ಈಗ ನೋಡ್ರಿ, ಮಸಾಲೆ ಮುದ್ದೆ ಮಾಡ್ತಾರೆ. ಮಸಾಲೆ ಮುದ್ದೆ ಮಾಡೋಕೆ ಇದು 1 ಬಟ್ಲ ಹಿಟ್ಟು ತೊಗೊಂಡೇನಿ ರೀ. ಟಮಾಟಿ ತೊಗೊಂಡೇನಿ ರೀ, ಒಂದು ಕರಿಬೇವು ರೀ, ಸ್ವಲ್ಪ ಬೆಳ್ಳುಳ್ಳಿ ರೀ, ಇದು ಕೊತ್ತಂಬರಿ ರೀ. ಈಗ ಈ ಹಿಟ್ಟನ್ನು ಮತ್ತೆ ಈ ಪ್ಲೇಟಿಗೆ ಹಾಕಿಡ್ತೀನಿ ರೀ. ಇದರಲ್ಲೇ 2 ನೀರು ಹಾಕೋಬೇಕಲ್ಲ ರೀ, ಅದಕ್ಕೆ. ಈಗ ಗ್ಯಾಸ್ ಮೇಲೆ ಬೊಗಣೆ ಇಟ್ಟಿನಿ ನೋಡ್ರಿ. ಇದಕ್ಕೆ ಎಣ್ಣೆ ಹಾಕ್ತಾರೆ. ಈಗ ನೋಡ್ರಿ, ಎಣ್ಣೆ ಹಾಕೇನಿ ರೀ. ಎಣ್ಣೆ ಕಾಯ್ದದ್ರಿ. ಒಂದು ಸ್ವಲ್ಪ ಜೀರಿಗೆ ಹಾಕ್ತೇನೆ ರೀ, ಒಂದು ಸ್ವಲ್ಪ ಸಾಸಿವೆ ಹಾಕ್ತಾರೆ. ಈಗ ಇದಕ್ಕೆ ಬೆಳ್ಳುಳ್ಳಿ ಹಾಕ್ತೀನಿ ರೀ, ಹಾಗೆ ಸ್ವಲ್ಪ ಹಾಕ್ತೀನಿ. ಈಗ ಇದಕ್ಕೆ ಟೊಮೆಟೊ ಹಾಕ್ತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಇವೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈಗ ಕೆಂಪು ಖಾರ ಹಾಕ್ತೀನಿ ನೋಡಿರಿ.
ಇದು ಮಸಾಲ ಮುದ್ದೆ ಕೆಂಪು ಖಾರನೇ ಹಾಕಿದ್ರೆ ಅಂದ್ರೆ ಮುದ್ದೆ ಭಾರಿ ಟೇಸ್ಟಿ ಆಗ್ತದೆ. ಈಗ ಇದಕ್ಕೆ ಈಗ ಬಟ್ಟಲ್ಲಿ ಹಿಟ್ಟು ತೊಗೊಂಡಿದ್ನಲ್ರಿ ಅದರಲ್ಲೇ ಎರಡು ನೀರು ಹಾಕ್ತೀನಿ ನೋಡಿ. ಈಗ ಒಂದು ಹಾಕಿನ್ರಿ, ಇದೊಂದು ಎರಡು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾರೆ. ಇದಕ್ಕೇನದ ಇದೇ ಹಿಟ್ಟಿನಿಂದ ಒಂದು ಸ್ಪೂನ್ ಹಿಟ್ಟು ಹಾಕೋದು ತಿರುಗಾಡ್ತೀನಿ ನೋಡ್ರಿ. ಈಗ ಅಂದ್ರೆ ಆಮೇಲೆ ಹಿಟ್ಟು ಹಾಕೋದ್ರೊಳಗೆ ಗಂಟು ಆಗಲ್ಲ ರೀ. ಈಗ ಮತ್ತೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ತಿರುಗಾಡಿಡ್ಬೇಕ್ರಿ. ಈಗ ನೋಡಿರಿ ಎಲ್ಲ ಕರಿಗಿದ್ರಿ. ಇದು ನೀರು ಹೆಸರಿಗೆ ಬರಲಿ ಅಲ್ಲಿ ತನಕ ಕೊತ್ತಂಬರಿ ಇಟ್ಟು ಕಟ್ ಮಾಡ್ಕೊಂಡ್ಬರ್ತಾರೆ. ಈ ಕೊತ್ತಂಬರಿನ ಕಟ್ ಮಾಡ್ಕೊಂಬಂದು ನೋಡಿರಿ ಹಾಕ್ತಾರೆ. ಈಗ ಇದು ನೀರು ಹೆಸರು ಬರತ್ತದ್ರಿ. ಇದು ಹಿಟ್ಟು ಹಾಕ್ತೇನೆ ನೋಡಿರಿ. ನೋಡಿರಿ ಹೆಸರು ಬರತ್ತದ. ಮೊದಲು ಸ್ವಲ್ಪ ಹಾಕೋತಾರೆ, ಹಾಕೊಂಡು ಸ್ವಲ್ಪ ಉರಿ ಸಣ್ಣ ಇಟ್ಟು ತಿರುಗಾಡೋದು. ಈ ಥರ ಕಲಸೋದು ಚೆಂದಾಗಿ. ಈಗ ಇದಷ್ಟು ಹಾಕಿರ್ತೀನಿ ನೋಡಿ. ಚೆಂದಾಗಿ ತಿರುಗಾಡೋದ್ರಿ ಈ ಥರ ನೋಡಿರಿ. ಈ ಥರ ತಿರುಗಾಡಿನ್ರಿ ಮಸ್ತಾಗಿ ನೋಡ್ರಿ ಮುದ್ದೆ. ಈಗ ಒಂದು 2 ನಿಮಿಷ ಮುಚ್ಚಿಡ್ತೀನಿ ರೀ, ಉಮ್ಮಗೈತದ್ರೆ. ಈಗ ಇದು ಉಮ್ಮಗೈದ ನೋಡ್ರಿ, ರೆಡಿ ಆಗಿದ್ರಿ ಮುದ್ದೆ. ಈ ಮುದ್ದಿನ ಕಟ್ತೀನಿ ನೋಡ್ರಿ. ಈಗ ನೋಡ್ರಿ ಎರಡೂ ರೆಡಿ ಆಗ್ಯಾವ್ರಿ. ಈಗ ನಾವು ಇವತ್ತನ್ನ ಒಂದು ಬಟ್ಲಾಗ ಹಾಕಿ ಇನ್ನೂ ಸುಡ್ತಾವ್ರಿ. ಆ ಥರ ಕೈಯಾಗಿ ಹಿಡಿದು ಕಟ್ಟೋಕ್ಕಾಗಲ್ರಿ. ಹಾಗಾಗಿ ಬಟ್ಲಾಗ ಹಾಕಿ ತೋರಿಸ್ತೀನಿ ನೋಡ್ರಿ ನಿಮಗೆ. ಈ ಬಟ್ಲನ ಸ್ವಲ್ಪ ಹಸಿ ಮಾಡ್ಕೊಳ್ಳೋದ್ರಿ, ಅಂದ್ರೆ ಸ್ವಲ್ಪ ನೀರು ಹತ್ತದ್ರಿ. ಈಗ ಇದಕ್ಕೆ ಇದನ್ನು ಹಾಕ್ತೀನಿ ನೋಡ್ರಿ. ಇದೇ ಥರ ಎಲ್ಲನೂ ಹಾಕ್ತಾರೆ. ಈಗ ನೋಡ್ರಿ ಈ ಥರ ಹಾಕೊಂಡಿನ್ರಿ. ಈಗ ಇದನ್ನು ಈ ತಾಟಿಗೆ ಹಾಕ್ತೀನಿ ನೋಡ್ರಿ. ಈ ಥರ ಮುದ್ದೆ ರೀ. ಈಗ ನೋಡ್ರಿ ಇದಕ್ಕೆ ಈಗ ಈ ಮಸಾಲೆ ಮುದ್ದೆನ ಹಾಕ್ತೇನೆ ನೋಡ್ರಿ. ಸದ್ದು ಇದನ್ನು ಇದು ಬಟ್ಲ ಸ್ವಲ್ಪ ಹಸಿ ಮಾಡ್ಕೊಂಡೇನ್ರಿ. ಈಗ ಇದಕ್ಕೆ ಹಾಕ್ತೇನೆ ನೋಡ್ರಿ. ಇದೇ ಥರ ಎಲ್ಲನೂ ಹಾಕೋತಾರೆ. ಹಾಕಿ ನೋಡ್ರಿ ಈ ಥರ. ಈಗ ಇದನ್ನು ಇಲ್ಲಿ ಹಾಕೋತೀನಿ ನೋಡ್ರಿ. ನೋಡ್ರಿ ಎರಡು ಮುದ್ದೆನ ಹಾಕಿನ್ರಿ. ಈಗ ಎರಡು ಮುದ್ದೆನ ಹಾಕಿ ನೋಡ್ರಿ ಸರ್ವ್ ಮಾಡೀನಿ. ಈಗ ಈ ಪ್ಲೇನ್ ಮುದ್ದೆಗೆ ಸ್ವಲ್ಪ ತುಪ್ಪ ಹಾಕ್ತೀನಿ ನೋಡ್ರಿ. ಮೇಲೆ ತುಪ್ಪ ಹಾಕೊಂಡು ತಿಂದ್ರೆ ಭಾರಿ ರೀ. ಇದಕ್ಕೂ ಸ್ವಲ್ಪ ಹಾಕಿನ್ರಿ ತುಪ್ಪ. ಇವು ಏಲಕ್ಕಿ ಕಾಳುಗಳದಾವ್ರಿ, ನಾನು ತುಪ್ಪದಾಗ ಹಾಕಿದ್ರಿ. ಈಗ ಈ ಪ್ಲೇನ್ ಮುದ್ದೆಗೆ ಸ್ವಲ್ಪ ಸಾಂಬಾರು ಹಚ್ತೀನಿ ನೋಡ್ರಿ. ಇದಕ್ಕೆ ನಾನು ಪಾಲಕ್ ಪಲ್ಯ ಹಾಗೂ ಹುಂಚಿ ಪಲ್ಯ ಹಾಕಿ ಸಾಂಬಾರು ಮಾಡೀನಿ ರೀ. ಈ ಸಾಂಬಾರು ಭಾರಿ ಟೇಸ್ಟಿ ಆಗ್ತದೆ ನೋಡ್ರಿ. ನೋಡಿರಿ ಈ ಥರ ಪ್ಲೇನ್ ಮುದ್ದೆ, ಈ ಥರ ಪಾಲಕ್ ಸೊಪ್ಪಿನ ಸಾರು ರೀ, ಭಾರಿ ಸೂಪರ್ ಕಾಂಬಿನೇಷನ್ ನೋಡ್ರಿ. ಈ ಮಸಾಲೆ ಮುದ್ದೆ ಅಂದ್ರೆ ಹಾಗೆ ತಿನ್ಬೋದ್ರಿ, ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು. ಇದೇನದ ಪ್ಲೇನ್ ಮುದ್ದೆನ ಈ ಥರ ಸಾಂಬಾರು ಕೂಡ ನೋಡ್ರಿ ಮಸ್ತ್ ಆಗ್ತದ್ರಿ. ಈ ಥರ ಊಟ ಮಾಡೋದು ನೋಡ್ರಿ. ನೀವು ಈ ಥರ ಒಂದು ಟ್ರೈ ಮಾಡಿ ನೋಡ್ರಿ. ನೋಡ್ರಿ ಸೂಪರ್ ಅಂದ್ರೆ ಸೂಪರಾಗಿ ಬಂದವ್ರಿ. ಎರಡು ಮುದ್ದೆ ಹಾಗೂ ಪಾಲಕ್ ಸೊಪ್ಪಿನ ಸಾರು ರೀ. ಪಾಲಕ್ ಹುಂಚಿ ಪಲ್ಯ ಹಾಕಿ ಸಾರು ಮಾಡಿ ನೋಡ್ರಿ. ಈ ಪ್ಲೇನ್ ಮುದ್ದೆ ಕೂಡ ಈ ಸಾಂಬಾರು ಭಾರಿ ಸೂಪರ್ ಕಾಂಬಿನೇಷನ್ ನೋಡ್ರಿ. ಈ ಮುದ್ದೆ ವಿಡಿಯೋನ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸಬರು ನೋಡೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಈ ಮುದ್ದೆ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸ್ರಿ. ಆರೋಗ್ಯಕ್ಕೆ ಭಾರಿ ಒಳ್ಳೇದು ನೋಡ್ರಿ ಪ್ಲೇನ್ ಮುದ್ದೆ ಹಾಗೂ ಮಸಾಲೆ ಮುದ್ದೆ ರೀ.
ನೈಟ್ ನಿಮಗೆ ರೊಟ್ಟಿ ಚಪಾತಿ ಮಾಡೋಕೆ ಒಲ್ಲೆ ಅನ್ನಿಸ್ತಂದ್ರೆ ಪಟ್ನೆ 5 ನಿಮಿಷದಾಗ ಮಾಡ್ಕೊಬೋದು ನೋಡ್ರಿ ಈ ಮುದ್ದೆನ. ನೀವು ಟ್ರೈ ಮಾಡಿ ನೋಡಿ ಕಮೆಂಟಲ್ಲಿ ತಿಳಿಸ್ರಿ ನನಗೆ. ನಮಸ್ಕಾರ ಎಲ್ಲರಿಗೂ. ಉತ್ತರ ಕರ್ನಾಟಕದ ಸ್ಪೆಷಲ್ ನೋಡ್ರಿ, ಸಾಫ್ಟ್ ಪ್ಲೇನ್ ಮುದ್ದೆ ಹಾಗೂ ಮಸಾಲೆ ಮುದ್ದೆ. ನಮಸ್ಕಾರ ಎಲ್ಲರಿಗೂ.